ನಮಸ್ಕಾರ. ದಿನದಲ್ಲಿ ನಡೆದಂತಹ ಎಲ್ಲಾ ಕೊರೋನಾಗೆ ಸಂಬಂಧಪಟ್ಟಂತಹ ಪ್ರಮುಖ 30 ಸುದ್ದಿಗಳನ್ನ 30 ನಿಮಿಷ 30 ಸುದ್ದಿಯಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಹರೀಶ್ ನಾಗರಾಜು. ಹಾಗಾದ್ರೆ ಯಾವ್ಯಾವ ಪ್ರಮುಖ 30 ಸುದ್ದಿಗಳು ಕೊರೋನಾಗೆ ಸಂಬಂಧಪಟ್ಟಂತೆ ಇದೆ ಒಂದೊಂದಾಗಿ ನೋಡೋಣ. ಕರ್ನಾಟಕದಲ್ಲಿ ದಿನೇ ದಿನೇ ಕೊರೋನಾ ಕಂಟಕ ಜಾಸ್ತಿ ಆಗ್ತಿದೆ. ಕಳೆದ 24 ಗಂಟೆಯಲ್ಲಿ ಮತ್ತೆ 15 ಹೊಸ ಕೇಸ್ಗಳು ಪತ್ತೆಯಾಗಿವೆ. ಈ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 247ಕ್ಕೇರಿದೆ. ಬೆಂಗಳೂರಲ್ಲಿ 1, ಮಂಡ್ಯದ ಮಳವಳ್ಳಿಯಲ್ಲಿ 3, ಧಾರವಾಡ ಜಿಲ್ಲೆಯಲ್ಲಿ 4, ಬೆಂಗಳೂರಲ್ಲಿ 1, ಬೀದರ್ನಲ್ಲಿ 2 ಕೇಸ್, ಹಾಗೆಯೇ ಬಾಗಲಕೋಟೆಯಲ್ಲಿ 1 ಕೇಸ್, ಬೆಳಗಾವಿಯಲ್ಲಿ ಮತ್ತೆ 3 ಕೇಸ್ಗಳು ದಾಖಲಾಗಿದೆ. ಧಾರವಾಡದ ಹುಬ್ಬಳ್ಳಿಯಲ್ಲಿ ಮಕ್ಕಳಿಗೆ ಸೋಂಕು ಹರಡಿರುವುದು ಆತಂಕ ಸೃಷ್ಟಿಸಿದೆ. ಪೇಷಂಟ್ ನಂಬರ್ 194 ಸಂಪರ್ಕದಲ್ಲಿ 4ವರಿಗೆ ಸೋಂಕು ತಗುಲಿದೆ. ಪೇಷಂಟ್ ನಂಬರ್ 194ರ ಅಣ್ಣ ಮತ್ತು ಅಣ್ಣನ ಮಕ್ಕಳಿಗೆ ಸೋಂಕು ತಗುಲಿದ್ದು, ಪೇಷಂಟ್ ನಂಬರ್ 233 5 ವರ್ಷದ ಗಂಡು ಮಗು ಆಗಿದೆ. ಇನ್ನು 234 3.5 ವರ್ಷದ ಗಂಡು ಮಗು, ಪೇಷಂಟ್ ನಂಬರ್ 235 7 ವರ್ಷದ ಬಾಲಕಿ. ಬೆಂಗಳೂರು ನಗರ 1 ಕೇಸ್ ಬಿಟ್ಟು ಉಳಿದೆಲ್ಲ ಕೇಸ್ಗಳು ಕೂಡ ತಬ್ಲಿಗಿ ಜಮಾತ್ನಲ್ಲಿ ಭಾಗವಹಿಸಿ ಬಂದವರಿಂದ ಹರಡಿರುವಂತದ್ದು. ಇನ್ನು 15ರಲ್ಲಿ 14 ಪ್ರಕರಣಕ್ಕೆ ತಬ್ಲಿಗಿ ನಂಟಿದೆ. ಇವತ್ತು 5 ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಹಾಗೆಯೇ ಹುಬ್ಬಳ್ಳಿಯಲ್ಲಿ ಮಕ್ಕಳಲ್ಲಿ ಸೋಂಕು ಪತ್ತೆಯಾಗಿರುವುದರಿಂದ ಮುಲ್ಲಾ ಓಣಿಯ ಸುತ್ತಮುತ್ತ ಸೇಲ್ ಡೌನ್ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ವಾರಂಟೈನ್ ಬಿಟ್ಟು ಹೊರಗಡೆ ತಿರುಗಾಡ್ತಿದ್ದವರಿಗೆ ಸರ್ಕಾರ ಡಬಲ್ ಶಾಕ್ ಕೊಟ್ಟಿದೆ. ಇನ್ನು ಮುಂದೆ ಕ್ವಾರಂಟೈನ್ ಅವಧಿ ಡಬಲ್ ಆಗುತ್ತೆ. ಕ್ವಾರಂಟೈನ್ ಅವಧಿಯನ್ನ 14 ದಿನದಿಂದ 28 ದಿನಕ್ಕೆ ವಿಸ್ತರಣೆ ಮಾಡಲಾಗಿದೆ. ಜೊತೆಗೆ 14 ದಿನ ಕ್ವಾರಂಟೈನ್ ಮುಗಿದ ಬಳಿಕ ಕೂಡ ಕೆಲವರಲ್ಲಿ ಸೋಂಕಿನ ಲಕ್ಷಣಗಳು ಕಾಣಿಸ್ಕೊಳ್ತಾ ಇತ್ತು. ಹೀಗಾಗಿ ಕ್ವಾರಂಟೈನ್ ಅವಧಿಯನ್ನ 14 ದಿನದಿಂದ 28 ದಿನಕ್ಕೆ ಹೆಚ್ಚು ಮಾಡಲಾಗಿದೆ. ಇವತ್ತು ರಾಜ್ಯಕ್ಕೆ ರ್ಯಾಪಿಡ್ ಟೆಸ್ಟ್ ಬರಬೇಕಾಗಿತ್ತು. ಆದ್ರೀಗ ಕರ್ನಾಟಕಕ್ಕೆ ರ್ಯಾಪಿಡ್ ಟೆಸ್ಟ್ ಕಿಟ್ ಬರೋದು ಇನ್ನೂ ಕೂಡ ತಡವಾಗ್ತಾ ಇದೆ. ಕೇವಲ 20 ನಿಮಿಷಗಳಲ್ಲಿ ಪರೀಕ್ಷಾ ವರದಿ ರ್ಯಾಪಿಡ್ ಟೆಸ್ಟ್ ಕಿಟ್ನಲ್ಲಿ ಸಿಗುತ್ತೆ. ಇದರಿಂದ ಸಮುದಾಯದಲ್ಲಿ ಸೋಂಕು ಹರಡೋದನ್ನ ಪತ್ತೆ ಮಾಡಬಹುದಾಗಿತ್ತು, ಜೊತೆಗೆ ಸೋಂಕು ಹರಡೋದನ್ನ ತಡೆಯಬಹುದಾಗಿತ್ತು. ಆದ್ರೀಗ ರಾಜ್ಯಕ್ಕೆ ರ್ಯಾಪಿಡ್ ಟೆಸ್ಟ್ ಕಿಟ್ ಬರೋದು 1 ವಾರ ತಡವಾಗುತ್ತೆ. ಹೀಗಾಗಿ ಅಷ್ಟರಲ್ಲಿ ಸೋಂಕು ಹೆಚ್ಚಳದ ಆತಂಕ ಕೂಡ ಇನ್ನೊಂದು ಕಡೆ ಹೆಚ್ಚಾಗ್ತಾ ಇದೆ. ಕೊರೋನಾ ಸೋಂಕಿತ ವ್ಯಕ್ತಿಯ ಜೊತೆಗೆ ಪ್ರಾಥಮಿಕ ಸಂಪರ್ಕ ಹೊಂದಿದ್ದ ವೃದ್ಧೆ ಸಾವನ್ನಪ್ಪಿದ್ದಾರೆ. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. 80 ವರ್ಷದ ವೃದ್ಧೆ ಬೆಳಗ್ಗೆ 10 ಗಂಟೆಗೆ ಸಾವನ್ನಪ್ಪಿದ್ದಾರೆ. ಮೃತ ವೃದ್ಧೆಯ ಗಂಟಲು ದ್ರವವನ್ನು ಪರೀಕ್ಷೆಗೆ ರವಾನೆ ಮಾಡಲಾಗಿತ್ತು. ವರದಿ ಬಂದ ಬಳಿಕ ಅಷ್ಟೇ ಸಾವಿಗೆ ನಿರ್ದಿಷ್ಟ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ ಅಂತ ಬೆಳಗಾವಿ ಜಿಲ್ಲಾಧಿಕಾರಿ SP ಬೊಮ್ಮನಹಳ್ಳಿ ಹೇಳಿಕೆ ಕೊಟ್ಟಿದ್ದಾರೆ. ಪೇಷಂಟ್ ನಂಬರ್ 224ರ ಜೊತೆಗೆ ಕೊರೋನಾ ಸೋಂಕು ಇರೋದು ನಿನ್ನೆ ದೃಢಪಟ್ಟಿತ್ತು. ಈ ವ್ಯಕ್ತಿಯ ಜೊತೆಗೆ ವೃದ್ಧೆ ಪ್ರಾಥಮಿಕ ಸಂಪರ್ಕವನ್ನ ಹೊಂದಿದ್ರು. ಸೋಂಕಿತನ ಜೊತೆಗೆ ಸಂಪರ್ಕ ಹೊಂದಿದ 21 ಜನರನ್ನ ಪತ್ತೆ ಮಾಡಿದ ಜಿಲ್ಲಾಡಳಿತ ಕ್ವಾರಂಟೈನ್ನಲ್ಲಿ ಇಟ್ಟಿತ್ತು. ಆದರೆ ಈಗ ವೃದ್ಧೆ ಸಾವನ್ನಪ್ಪಿದ್ದು ಮತ್ತಷ್ಟು ಆತಂಕ ಜಾಸ್ತಿಯಾಗಿದೆ. ರಾಜ್ಯದಲ್ಲಿ ಸ್ಮಾರ್ಟ್ ಲಾಕ್ಡೌನ್ ಜಾರಿ ಕುರಿತು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಮಾಡಿದರು. ಸ್ಮಾರ್ಟ್ ಲಾಕ್ಡೌನ್ ಜಾರಿ ಬಗ್ಗೆ ಚರ್ಚೆ ನಡೆಸಿದ ಮುಖ್ಯಮಂತ್ರಿಗಳು ಕೇಂದ್ರ ನೀಡಿರುವಂತಹ ನಿರ್ದೇಶನಗಳ ಬಗ್ಗೆ ಚರ್ಚೆ ಕೂಡ ನಡೆಸಿದರು. ಸಭೆಯಲ್ಲಿ ಯಾವ ಕ್ಷೇತ್ರಗಳಲ್ಲಿ ವಿನಾಯಿತಿ ನೀಡಬೇಕೆನ್ನುವುದರ ಬಗ್ಗೆ ಚರ್ಚೆ ಕೂಡ ಆಯಿತು. ಕೊರೋನಾ ತಡೆಗೆ ರಾಜ್ಯ ಸರ್ಕಾರ ಹಣ ಹೊಂದಿಸೋಕೆ ಮಾಸ್ಟರ್ ಪ್ಲಾನ್ ಕೂಡ ಮಾಡಿದೆ. ಬಿಡಿಎ ವ್ಯಾಪ್ತಿಯ 12,000 ಕಾರ್ನರ್ ಸೈಟ್ ಹರಾಜು ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇದರಿಂದ 15,000 ಕೋಟಿ ಆದಾಯ ಬರುವಂತಹ ನಿರೀಕ್ಷೆ ಇದೆ. ಇನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿರೋ 1,000 ಕೋಟಿ ರೂಪಾಯಿ ಬಳಕೆಗೆ ನಿರ್ಧಾರ ಮಾಡಿದ್ದಾರೆ. ಇನ್ನು ಭತ್ತದ ಬೆಳೆಗಾರರಿಗೆ 45 ಕೋಟಿ ಪರಿಹಾರ ಕೊಡೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇದರಿಂದ ಕೊಪ್ಪಳ ಸುತ್ತಮುತ್ತ ಭಾಗದ ಭತ್ತದ ಬೆಳೆಗಾರರಿಗೆ ಅನುಕೂಲ ಆಗುತ್ತೆ. ಇನ್ನು 11 ಜಿಲ್ಲೆಗಳಲ್ಲಿ ಸಕ್ಕರೆ ಕಾರ್ಖಾನೆಗಳು ರೈತರ ಬಾಕಿ ಕೊಡಬೇಕೆನ್ನುವುದು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಒಟ್ಟು 2,834 ಕೋಟಿ ರೂಪಾಯಿ ಬಾಕಿ ಕೊಡುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬಿಡಿಎ ವ್ಯಾಪ್ತಿಯಲ್ಲಿರುವಂತಹ ಸುಮಾರು 12,000 ಕಾರ್ನರ್ ಸೈಟ್ಗಳನ್ನ ಹರಾಜು ಹಾಕೋದಕ್ಕೆ ಚಿಂತನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳುತ್ತೇವೆ. 14,000-15,000 ಕೋಟಿ ಬರ್ಬೋದು ಅನ್ಕೊಂಡಿದ್ದೇವೆ. ಅದಕ್ಕೆಲ್ಲ ಐಡೆಂಟಿಫೈ ಮಾಡಿದರೆ ಎಲ್ಲ ಬಿಡಿಎ ಸೂಚನೆ ಕೊಟ್ಟಿದೆ, ಸಿದ್ಧತೆ ಮಾಡ್ತಾ ಇದ್ದೇವೆ. ಮದ್ಯಪ್ರಿಯರಿಗೆ ಸಿಎಂ ಗುಡ್ ನ್ಯೂಸ್ ಕೊಡುವ ಸಾಧ್ಯತೆ ಇದೆ. ಬುಧವಾರದಿಂದ ಎಂಎಸ್ಐಎಲ್ ಮೂಲಕ ಮದ್ಯ ಮಾರಾಟಕ್ಕೆ ಚಿಂತನೆ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರ ಒಂದು ವೇಳೆ ಒಪ್ಪಿಗೆ ಕೊಟ್ಟರೆ ಏಪ್ರಿಲ್ 14ರ ನಂತರ ಮದ್ಯ ಮಾರಾಟಕ್ಕೆ ಅನುಮತಿ ಕೊಡುವ ಸಾಧ್ಯತೆ ಇದೆ. ಆದರೆ ಬಾರ್ಗಳಲ್ಲೂ ಮಾರಾಟಕ್ಕೆ ಅನುಮತಿ ಬೇಕು ಅಂತ ಹೇಳಿ ಮಾಲೀಕರು ಒತ್ತಡ ಹೇರಿದ್ದಾರೆ. ಇನ್ನು ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳನ್ನು ಓಪನ್ ಮಾಡೋಕೆ ಚಿಂತನೆಯೂ ನಡೆದಿದೆ. ಆದರೆ ಸರ್ಕಾರದ ಚಿಂತನೆಗೆ ರಾಜ್ಯ ಮದ್ಯ ಮಾರಾಟಗಾರರ ಸಂಘಟನೆ ಆಕ್ಷೇಪ ವ್ಯಕ್ತಪಡಿಸಿದೆ. ಕೇವಲ ಎಂಎಸ್ಐಎಲ್ನಲ್ಲಿ ಮಾತ್ರ ಮದ್ಯ ಮಾರಾಟ ಸರಿಯಾದ ಕ್ರಮ ಅಲ್ಲ, ಎಲ್ಲಾ ಸನ್ನದ್ದುದಾರರಿಗೂ ಅವಕಾಶವನ್ನು ಕೊಡಬೇಕು. ರಾಜ್ಯದಲ್ಲಿ ಇರುವ ಕೇವಲ 789 ಎಂಎಸ್ಐಎಲ್ ಮೂಲಕ ಮದ್ಯ ಮಾರಾಟ ಮಾಡಿದ್ರೆ ಅನಾನುಕೂಲವಾಗಲಿದೆ. ಕಾನೂನು ಸುವ್ಯವಸ್ಥೆ ಹದಗೆಡುವ ಎಲ್ಲಾ ಸಾಧ್ಯತೆಗಳು ಇದೆ. ಪಾರ್ಸಲ್ ಮೂಲಕ ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲಾ ಮದ್ಯದಂಗಡಿಗಳಿಗೆ ಅವಕಾಶವನ್ನ ಕೊಡಬೇಕು. ಕೇವಲ ಎಂಎಸ್ಐಎಲ್ ಮೂಲಕ ಮಾತ್ರ ಮದ್ಯ ಮಾರಾಟ ಮಾಡೋದ್ರಿಂದ ಉಳಿದ ಸನ್ನದ್ದುದಾರರ ಹಿತವನ್ನ ಬಲಿ ಕೊಡಬೇಡಿ ಅಂತ ಹೇಳಿ
ಮುಖ್ಯಮಂತ್ರಿ ಮತ್ತು ಅಬಕಾರಿ ಸಚಿವರಿಗೆ ರಾಜ್ಯ ಮದ್ಯ ಮಾರಾಟಗಾರರ ಸಂಘಟನೆ ಪತ್ರ ಬರೆದು ಒತ್ತಾಯಿಸಿದೆ. ಚರ್ಚೆ ನಡೀತಾ ಇದೆ. 14ನೇ ತಾರೀಕು ಆದ್ಮೇಲೆ ಅದಕ್ಕೆ ತೀರ್ಮಾನ ತಗೊಳ್ಳುತ್ತೆ. ನಾವು ಇದಕ್ಕೆ ಕಾಯ್ತಾ ಇದ್ದೀವಿ. ಪ್ರಧಾನಮಂತ್ರಿಗಳು ಅಲ್ಲಿಂದ ಏನು ನಿರ್ದೇಶನ ಕೊಡ್ತಾರೆ ಇವತ್ತು ಅದು ಕಾಯ್ತಾ ಇದ್ದೀವಿ. ಅದಾದ ತಕ್ಷಣ ನಾವು ಅದರ ಬಗ್ಗೆ ಏನು ಲಿಕ್ಕರ್ ಶಾಪ್ಸ್ ಓಪನ್ ಮಾಡೋದ್ರ ಬಗ್ಗೆ. ಸಂಪುಟದಿಂದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರನ್ನ ವಜಾ ಮಾಡಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡಿದೆ. ಈ ಬಗ್ಗೆ ಸಿಎಂ ಯಡಿಯೂರಪ್ಪನವರಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಈಜುಕೊಳದಲ್ಲಿ ಮಕ್ಕಳ ಜೊತೆ ಡಾಕ್ಟರ್ ಸುಧಾಕರ್ ಅವರಿದ್ದ ಫೋಟೋ ವೈರಲ್ ಆಗ್ತಿದ್ದಾಗೇನೆ ಸಾಕಷ್ಟು ವಿವಾದ ಕೂಡ ಸೃಷ್ಟಿಯಾಯಿತು. ವಿವಾದ ಜೋರಾಗ್ತಿದ್ದಾಗೇನೆ ಡಾಕ್ಟರ್ ಸುಧಾಕರ್ ತಮ್ಮ ಟ್ವೀಟ್ ಅನ್ನು ಡಿಲೀಟ್ ಮಾಡಿದ್ರು. ಆದರೆ ಇಡೀ ದೇಶ ಲಾಕ್ಡೌನ್ ಆಗಿದೆ, ಈಜುಕೊಳಗಳು ಬಂದ್ ಆಗಿದೆ. ಆದರೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರನ್ನ ಮಾತ್ರ ಈಜುಕೊಳದಲ್ಲಿ ವಿಹರಿಸ್ತಿರೋದು ಎಷ್ಟು ಸರಿ ಅಂತ ಕಾಂಗ್ರೆಸ್ ತರಾಟೆಗೆ ತೆಗೆದುಕೊಂಡಿತ್ತು. ಕಾಂಗ್ರೆಸ್ನ ಮನೋಹರ ನೇತೃತ್ವದ ಟೀಮ್ ಸಂಪುಟದಿಂದ ಡಾಕ್ಟರ್ ಸುಧಾಕರ್ ಅವರನ್ನ ವಜಾ ಮಾಡಬೇಕು ಅಂತ ಸಿಎಂಗೆ ದೂರು ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಕೆಪಿಸಿಸಿ ನಿಯೋಜಿತ ಅಧ್ಯಕ್ಷ ಡಿಕೆ ಶಿವಕುಮಾರ್ ಡಾಕ್ಟರ್ ಸುಧಾಕರ್ ರಾಜೀನಾಮೆಗೆ ಒತ್ತಾಯಿಸಿ ವಾಗ್ದಾಳಿ ಮಾಡಿದರು. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸುಧಾಕರ್ ವಿರುದ್ಧ ವಾಗ್ದಾಳಿ ಜೋರಾಗಿದೆ. ನಾವೆಲ್ಲ ಸ್ವಿಮ್ಮಿಂಗ್ ಪೂಲ್ಗಳನ್ನ ನಿರ್ಮಿಸಿ ನಾವೇ ಮಾದರಿ ಕೆಲಸ ಮಾಡಿಕೊಂಡು ಇವತ್ತು ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರು ಈ ರೀತಿ ಯಾರು ಸ್ವಿಮ್ಮಿಂಗ್ ಪೂಲ್ ಏನು ಅವರೇ ಪೋಸ್ಟ್ ಮಾಡಿದ್ದಾರೆ. ಅವ್ರ ಪ್ರೈವೇಟ್ ಲೈಫ್ನ ಬೇಡ ಅಂತ ಹೇಳೋದಿಲ್ಲ, ಬಟ್ ಇದು ಒಂದು ಮಾನವೀಯತೆಯ ಪ್ರಶ್ನೆಯ ಒಂದು ವಿಚಾರ ಇದೆ. ನಿನ್ನೆ ಲಾಕ್ಡೌನ್ ಉಲ್ಲಂಘಿಸಿ ಸಂಚಾರ ಮಾಡ್ತಾ ಇದ್ದ ಆಟೋ ಸೀಸ್ ಮಾಡಿ ಸ್ಟೇಷನ್ಗೆ ಹೋಗ್ತಾ ಇದ್ದ ವೇಳೆ ಅಪಘಾತಕ್ಕೀಡಾಗಿದ್ದ ಪೀಣ್ಯ ಠಾಣೆಯ ಪೇದೆ ನಾಗೇಶ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಕೊರೋನಾ ಡ್ಯೂಟಿ ಹಿನ್ನೆಲೆ ಚೆಕ್ ಪೋಸ್ಟ್ ಅಲ್ಲಿ ನಿನ್ನೆ ನಾಗೇಶ್ ವೆಹಿಕಲ್ಗಳನ್ನ ಚೆಕ್ ಮಾಡ್ತಾ ಇದ್ರು. ಈ ವೇಳೆ ಆಟೋವೊಂದನ್ನು ಅವರು ಸೀಸ್ ಮಾಡಿದ್ರು. ಸೀಸ್ ಮಾಡಿದ ಆಟೋವನ್ನ ಸ್ಟೇಷನ್ಗೆ ತರುವ ವೇಳೆ ಆಕ್ಸಿಡೆಂಟ್ ಆಗಿತ್ತು. ಅಪಘಾತದಲ್ಲಿ ಪೇದೆಯ ತಲೆಗೆ ಗಂಭೀರವಾಗಿ ಗಾಯ ಆಗಿತ್ತು. ಇವತ್ತು ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಹಾವೇರಿಯಲ್ಲಿ ತೀವ್ರ ಜ್ವರದಿಂದ ಬಳಲ್ತಾ ಇದ್ದ ಮಹಿಳೆ ಸಾವನ್ನಪ್ಪಿದ್ದಾರೆ. ರಾಣಿಬೆನ್ನೂರಿನ ಕುದುರೆಹಾಳ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮಹಿಳೆಯ ಸಾವು ಹಾವೇರಿ ಜಿಲ್ಲಾಡಳಿತಕ್ಕೆ ಒಂದು ದೊಡ್ಡ ತಲೆನೋವಾಗಿದೆ. ಮಹಿಳೆಗೆ ಜ್ವರ ಇದ್ದರ ಬಗ್ಗೆ ಮಹಿಳೆಯ ಕುಟುಂಬಸ್ಥರು ಜಿಲ್ಲಾಡಳಿತಕ್ಕೆ ಯಾವುದೇ ಮಾಹಿತಿ ಕೊಟ್ಟಿರಲಿಲ್ಲ. ಅಷ್ಟೇ ಅಲ್ಲ, ಕುಟುಂಬಸ್ಥರೇ ಮಹಿಳೆಯ ಅಂತ್ಯಕ್ರಿಯೆಯನ್ನು ಮಾಡಿದರು. ಹೀಗಾಗಿ ತಲೆ ಕೆಡಿಸಿಕೊಂಡಿರುವಂತಹ ಹಾವೇರಿಯ ಆರೋಗ್ಯ ಅಧಿಕಾರಿಗಳು ಕುಟುಂಬಸ್ಥರ ಬೆನ್ನು ಬಿದ್ದಿದ್ದಾರೆ. ಮುನ್ನೆಚ್ಚರಿಕೆಯಾಗಿ ಕುಟುಂಬಸ್ಥರ ರಕ್ತ, ಗಂಟಲು ದ್ರವವನ್ನು ಸಂಗ್ರಹ ಮಾಡಿ ತಪಾಸಣೆಗೆ ಕಳುಹಿಸಿಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಲಾಕ್ಡೌನ್ನಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆ ಮಾರಾಟವಾಗದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ಕೋಲಾರದಲ್ಲಿ ಮಾತನಾಡಿದ ಕೃಷಿ ಸಚಿವ ಬಿಸಿ ಪಾಟೀಲ್ ರೈತರಿಗೆ ಕೃಷಿ ಮಾಡೋಕೆ ಬಿಟ್ಟಿದ್ದೇ ದೊಡ್ಡ ಪ್ಯಾಕೇಜ್ ಅಂತ ಹೇಳಿದ್ದಾರೆ. ರೈತರನ್ನ ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ ಕೃಷಿ ಸಚಿವ, ಬೀಜ ವಿತರಣೆಗೆ ಅವಕಾಶ ಕೊಟ್ಟಿದ್ದೀವಿ, ಬಿತ್ತನೆಗೆ ಅವಕಾಶ ಸಿಕ್ಕಿದೆ, ಬೆಳೆಗಳ ಸಾಗಾಣಿಕೆಗೆ ರಾಜ್ಯ ಸರ್ಕಾರ ಅವಕಾಶವನ್ನ ಕಲ್ಪಿಸಿದೆ, ಬೆಳೆ ನಾಶಕ್ಕೆ ಪರಿಹಾರ ನೀಡುವಂತೆ, ಬೆಂಬಲ ಬೆಲೆ ಕೊಡುವಂತೆ ಸಿಎಂ ಬಳಿ ಮನವಿ ಮಾಡುವೆ. ನಮ್ಮ ಸರ್ಕಾರ ರೈತರ ಕಣ್ಣೀರು ಒರೆಸಲು ಸಿದ್ಧ ಆಗಿದೆ. ಹೂ ಬೆಳೆ ನಷ್ಟದ ಕುರಿತು ಸಮೀಕ್ಷೆ ನಡೆಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಹೇಳಿದರು. ಆದಾಗ್ಯೂ ಕೂಡ ಇಂಥ ಲಾಕ್ಡೌನ್ ಇದ್ದಾಗ್ಯೂ ಕೂಡ ಸರ್ಕಾರ ರೈತ ಬದುಕಬೇಕು ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ, ಯಾಕೆಂದ್ರೆ ರೈತ ಬದುಕಿದ್ರೆ ನಾವೆಲ್ಲ ಬದುಕ್ತೇವೆ. ರೈತ ಇವತ್ತು ಭೂಮಿಗೆ ಬೀಜ ಹಾಕಿದ್ರೆ ಇನ್ನು 3 ತಿಂಗಳಿಗೆ ನಮ್ಗೆ ತಿನ್ಲಿಕ್ಕೆ ಅನ್ನ ಸಿಗ್ತದೆ. ಇಂಥ ಸಂದರ್ಭದಲ್ಲಿ ರೈತರಿಗೆ ವಿಶೇಷವಾದಂಥ ಪ್ಯಾಕೇಜ್ ಅಂತ ಹೇಳಿದ್ರೆ ಅವ್ರಿಗೆ ಕೆಲಸ ಮಾಡಕ್ ಬಿಟ್ಟಿದ್ದೇ ಒಂದು ದೊಡ್ಡ ಪ್ಯಾಕೇಜ್ ತರ ಆಗಿದೆ. ಹಂಗಂತೇಳಿ ರೈತರ ಸಮಸ್ಯೆ ಮುಗಿದೋಗಿದೆ ಅಂತಲ್ಲ, ಆದಾಗ್ಯೂ ರೈತರಿಗೆ ಬೇಕಾದಂಥ ರೈತ ಕೃಷಿ ಕಾರ್ಮಿಕರ ಕೃಷಿ ಚಟುವಟಿಕೆಗೆ ಬೇಕಾದಂಥ ಗೊಬ್ಬರ, ಬೀಜ, ಬಿತ್ತನೆ ಇದನ್ನೆಲ್ಲ ಸಪ್ಲೈ ಮಾಡೋದು, ಅವರ ಪೂರ್ವವಾದಂಥ ಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಯಾವುದೇ ನಿರ್ಬಂಧಗಳಿಲ್ಲದೆ ಇರುವಂಥ ರೀತಿಯಲ್ಲಿ ಸರ್ಕಾರ ಮಾಡಿದೆ. ಉಡುಪಿ ಜಿಲ್ಲೆಗೆ ಕೆಲಸಕ್ಕೆ ಹೋಗಿದ್ದ ಕೂಲಿ ಕಾರ್ಮಿಕರು ವಿಜಯಪುರ ನಗರದಲ್ಲಿ ಪತ್ತೆಯಾಗಿದ್ದಾರೆ. ಯಾದಗಿರಿ ಜಿಲ್ಲೆ ಸೊರಪುರ ತಾಲೂಕು ಆ ಮೂಲದ 15ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರಿರೋ ತಂಡ ವಿಜಯಪುರದಲ್ಲಿ ಈಗ ಪತ್ತೆಯಾಗಿದ್ದಾರೆ. ಉಡುಪಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಕೂಲಿ ಕಾರ್ಮಿಕರು ಲಾಕ್ಡೌನ್ ಆದಮೇಲೆ ಕೆಲಸ ಇಲ್ಲದೆ ತೊಂದರೆಗೀಡಾಗಿದ್ದರು. ಪಾದಯಾತ್ರೆ ಮೂಲಕ ಉಡುಪಿಯಿಂದ ಪ್ರಯಾಣವನ್ನು ಬೆಳೆಸಿದ್ರು. ಮಹಿಳೆಯರು ಮತ್ತು ಮಕ್ಕಳಿರುವಂತಹ ಕಾರ್ಮಿಕರ ತಂಡ ವಿಜಯಪುರದಲ್ಲಿ ಈಗ ಪತ್ತೆಯಾಗಿದ್ದಾರೆ. ವಿಜಯಪುರ ನಗರದ ಸಾಯಿ ಪಾರ್ಕ್ ಹತ್ರ ಹೊರಭಾಗದಲ್ಲಿ ಬಿಡಾರ ಹೂಡಿದ್ದಾರೆ. ಕಾರ್ಮಿಕರನ್ನ ನಗರದೊಳಗೆ ಬರಬಾರದು ಅಂತ ಸ್ಥಳೀಯರು ಕೂಡ ಬೆದರಿಸಿದ್ದಾರೆ. ಇದರಿಂದ ನಮಗೆ ಸಹಾಯ ಮಾಡಿ ಅಂತ ಕಾರ್ಮಿಕರು ಈಗ ಮನವಿ ಮಾಡಿಕೊಳ್ತಿದ್ದಾರೆ. ಯಾದಗಿರಿ ಜಿಲ್ಲೆ ಸುರಪುರಕ್ಕೆ ತೆರಳೋದಕ್ಕೆ ಅನುಕೂಲ ಆಗೋ ಹಾಗೆ ಸಹಾಯಕ್ಕೆ ಜಿಲ್ಲಾಡಳಿತ ಹತ್ತಿರ ಕೂಡ ಮನವಿ ಮಾಡಿದ್ದಾರೆ.
ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದು ಕೈಗಾರಿಕೆಗಳನ್ನು ಆರಂಭಿಸಲು ಸೂಚನೆ ಕೊಡಲಾಗಿದೆ. ಇನ್ನು ಟೆಕ್ಸ್ಟೈಲ್, ಆಟೋಮೊಬೈಲ್ ಫ್ಯಾಕ್ಟರಿ ಓಪನ್ ಮಾಡೋದಕ್ಕೆ ತಿಳಿಸಿದ್ದು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಫ್ಯಾಕ್ಟರಿಗಳ ಆರಂಭಕ್ಕೂ ಸಮ್ಮತಿಸಿದೆ. ಹಾಗೆಯೇ ಕುಕ್ಕರ್, ಎಲ್ಪಿಜಿ ಗ್ಯಾಸ್, ಸರ್ಜಿಕಲ್ ಮಾಸ್ಕ್, ಹಾಸ್ಪಿಟಲ್ ರಬ್ಬರ್ ಶೀಟ್ಸ್, ಮೆಡಿಸಿನ್ ತಯಾರಿಕೆಗೆ ಓಕೆ ಅಂತ ಹೇಳಿದ್ದು ಟ್ರಾಲಿ ವೀಲ್ಸ್, ಮೆಡಿಕಲ್ ಡಿವೈಸಸ್ ತಯಾರಿಗೂ ಅವಕಾಶ ಸಿಕ್ಕಂತಾಗಿದೆ. ಅನಸ್ತೇಷಿಯಾ ಬ್ಯಾಗ್, ಪ್ಯಾಕೇಜ್ ಸಾಮಗ್ರಿ, ಇತರೆ ಮೆಡಿಕಲ್ ಸಾಮಗ್ರಿಗಳ ಉತ್ಪಾದನೆಗೆ ಆದ್ಯತೆ ಕೊಡಿ ಅಂತ ಹೇಳಿರುವ ಕೇಂದ್ರ ಸರ್ಕಾರ ಒಂದೇ ಶಿಫ್ಟ್ ಅಲ್ಲಿ 20% ರಿಂದ 25% ಕಾರ್ಮಿಕರಿಂದ ಕೆಲಸ ಮಾಡಿಸುವಂತೆ ತಿಳಿಸಿದೆ. ಇನ್ನು ಕೈಗಾರಿಕೆಗೆ ಸಂಬಂಧಿಸಿದ ವಾಹನ ಸಂಚಾರಕ್ಕೆ ಅವಕಾಶ ಕೊಡಿ, ಕಚ್ಚಾ ವಸ್ತುಗಳ ಪೂರೈಕೆಯ ವಾಹನಗಳನ್ನು ಯಾವುದೇ ಕಾರಣಕ್ಕೂ ತಡಿಬಾರದು, ಅಂತಾರಾಜ್ಯ ಸಂಚಾರವನ್ನ ಮುಕ್ತಗೊಳಿಸಬೇಕು ಅಂತ ಸೂಚನೆಯನ್ನ ರವಾನಿಸಿದೆ. ಜೊತೆಗೆ ಎಲ್ಲಾ ರೀತಿಯ ಕೃಷಿ ಚಟುವಟಿಕೆಗಳಿಗೆ ಫ್ರೀ ಬಿಡಬೇಕು, ಕೃಷಿ ಉತ್ಪನ್ನಗಳ ಸಂಚಾರಕ್ಕೆ ಅಡ್ಡಿ ಮಾಡಬಾರದು ಅಂತ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸೂಚನೆಯನ್ನ ನೀಡಿದೆ. ಭಾರತದಲ್ಲಿ ಕೊರೋನಾಗೆ ಸಾವನ್ನಪ್ಪಿದವರ ಸಂಖ್ಯೆ 324ಕ್ಕೆ ಏರಿಕೆಯಾಗಿದೆ. ಸೋಂಕಿತರ ಸಂಖ್ಯೆ 9,152ಕ್ಕೆ ಏರಿಕೆಯಾಗಿದೆ. 980 ಮಂದಿ ಕೊರೋನಾದಿಂದ ಗುಣಮುಖರಾಗಿದ್ದಾರೆ. ಸದ್ಯ ಚಿಕಿತ್ಸೆ ಪಡ್ಕೋತಾ ಇರುವ ಸಂಖ್ಯೆ 7,987 ಮಂದಿ. ಕಳೆದ 24 ಗಂಟೆಯಲ್ಲಿ 796 ಹೊಸ ಪ್ರಕರಣ ಪತ್ತೆಯಾಗಿದೆ. ಕಳೆದ 24 ಗಂಟೆಯಲ್ಲಿ ಕೊರೋನಾಗೆ 35 ಜನ ಸಾವನ್ನಪ್ಪಿದ್ದಾರೆ. ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂತಹ ಆತಂಕ ಕೂಡ ಇದೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಒಂದೇ ದಿನ 150 ಪಾಸಿಟಿವ್ ಕೇಸ್ಗಳು ದಾಖಲಾಗಿದೆ. 9 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ನಾಡಿದ್ದು 21ನೇ ತಾರೀಕು ಲಾಕ್ಡೌನ್ ಮುಗಿಯುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಪ್ರಧಾನಿ ಮೋದಿ ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಪ್ರಧಾನಿ ಮೋದಿ ಭಾಷಣ ಭಾರಿ ಕುತೂಹಲ ಕೂಡ ಮೂಡಿಸುತ್ತೆ. ಈಗಾಗಲೇ ಲಾಕ್ಡೌನ್ ಮುಂದುವರಿಯೋ ಸೂಚನೆ ಕೊಟ್ಟಿರುವಂತಹ ಮೋದಿ ಲಾಕ್ಡೌನ್ ಮುಂದುವರಿಸ್ತಾರಾ ಅನ್ನೋದು ಕುತೂಹಲ. ಇನ್ನು ವಿಶ್ವದೆಲ್ಲೆಡೆ ಕೊರೋನಾ ಅಟ್ಟಹಾಸ ಜೋರಾಗಿದೆ. ಸೋಂಕಿತರ ಸಂಖ್ಯೆ 18 ಲಕ್ಷ ದಾಟಿದೆ. ಈವರೆಗೆ ವಿಶ್ವದಾದ್ಯಂತ 1,14,980 ಮಂದಿ ಸಾವನ್ನಪ್ಪಿದ್ದಾರೆ. ಸಾವು ನೋವಿನ ಸಂಖ್ಯೆಯಲ್ಲಿ ಇಟಲಿಯನ್ನ ಅಮೆರಿಕ ಮೀರಿಸಿದೆ. ಅಮೆರಿಕದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗಿದ್ದು 22,105 ಮಂದಿ ಸಾವನ್ನಪ್ಪಿದ್ದಾರೆ. ವಿಶ್ವದಾದ್ಯಂತ 4,31,613 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಸದ್ಯ 13,15,435 ಆಕ್ಟಿವ್ ಕೇಸ್ಗಳಿವೆ. ಅಮೆರಿಕದಲ್ಲಿ 5,60,433 ಮಂದಿಗೆ ಸೋಂಕು ತಗುಲಿದೆ. ಇಟಲಿಯಲ್ಲಿ 1,56,363 ಮಂದಿಗೆ ಸೋಂಕು ತಗುಲಿದ್ದು 19,899 ಮಂದಿ ಸಾವನ್ನಪ್ಪಿದ್ದಾರೆ. ಅಮೆರಿಕ, ಇಟಲಿ ನಂತರದ ಸ್ಥಾನಗಳಲ್ಲಿ ಸ್ಪೇನ್, ಫ್ರಾನ್ಸ್, ಯುಕೆ ದೇಶಗಳಿವೆ. ಕೊರೋನಾ ವೈರಸ್ ಸೋಂಕು ಹರಡೋದನ್ನ ನಿಯಂತ್ರಿಸುವಂತಹ ಸಲುವಾಗಿ ಇಡೀ ದೇಶವೇ ಲಾಕ್ಡೌನ್ ಆಗಿದೆ. ಇದೇ ಸಂದರ್ಭದಲ್ಲಿ ದಿನಗೂಲಿ ಕಾರ್ಮಿಕರು, ನಿರ್ಗತಿಕರು ತುತ್ತು ಅನ್ನಕ್ಕೋಸ್ಕರ ಪರದಾಡ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಡ್ಗಾಡು ಸಿದ್ಧರ ಕುಟುಂಬಗಳು ಪಾತ್ರೆ ಹಿಡ್ಕೊಂಡು ಅನ್ನ ಕೊಡಿ ಅಂತ ಬೇಡ್ತಿರುವಂತಹ ಈ ದೃಶ್ಯ ನಿಜವಾಗ್ಲೂ ಮನ ಕಲಕುತ್ತೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಮೈಲನಹಳ್ಳಿ ಗ್ರಾಮದಲ್ಲಿ ವಾಸ ಇರುವಂತಹ ಸುಡ್ಗಾಡು ಸಿದ್ಧರು ತುತ್ತು ಅನ್ನಕ್ಕೋಸ್ಕರ ಪರದಾಡ್ತಿದ್ದಾರೆ. ದೇಶವೇ ಲಾಕ್ಡೌನ್ ಆದಮೇಲೆ ಇವರಿಗೆ ದುಡಿಮೆ ಇರದೆ, ಹೊಟ್ಟೆಗೆ ಅನ್ನ ಇಲ್ಲದೆ ಪರದಾಡೋ ಹಾಗಾಗೋಗಿದೆ. ಹಸಿವು ತಾಳಲಾರದೆ ಹೊರಗೋದ್ರೆ ಪೊಲೀಸರು ಹಿಡಿದು ಬಡಿತಾರೆ. ಹೀಗಾಗಿ ನಾವೆಲ್ಲೂ ಹೋಗೋಕ್ಕಾಗ್ತಿಲ್ಲ, ಇಲ್ಲೇ ಇದ್ದೀವಿ, ಆದರೆ ಯಾರು ಬಂದು ಕೂಡ ನಮ್ಮ ಕಷ್ಟ ಕೇಳಿಸ್ಕೊತಾ ಇಲ್ಲ ಅಂತ ಅಳಲನ್ನು ತೋಡ್ಕೊತಿರುವ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಕೊರೋನಾ ಅಟ್ಟಹಾಸಕ್ಕೆ ನಲುಗಿದ್ದ ರೈತರ ಕಷ್ಟಕ್ಕೆ ಸ್ಪಂದಿಸಿದ ಸರ್ಕಾರ ರೈತರಿಗೆ ಒಂದಿಷ್ಟು ವಿನಾಯಿತಿಯನ್ನ ಕೊಟ್ಟಿತ್ತು. ಅದೇನೋ ಹೇಳ್ತಾರಲ್ಲ, ದೇವರು ವರ ಕೊಟ್ಟರು ಪೂಜಾರಿ ಬಿಡಲ್ಲ ಅನ್ನೋ ಹಾಗೆ ರೈತರು ತಮ್ಮ ದಾಸ್ತಾನು ಮಾರಾಟಕ್ಕೆ ಬೆಂಗಳೂರಿಗೆ ಕೊಂಡೊಯ್ದ್ರೆ ನಿಮ್ಮ ಜಿಲ್ಲೆಯ ಪಾಸು ಅಲ್ಲಿಗೆ ಮಾತ್ರ, ಇಲ್ಲಿಗೆ ಏನಕ್ಕೆ ಬಂದ್ರಿ ಅಂತ ಕೆಲ ಅಧಿಕಾರಿಗಳು ಬೆಂಗಳೂರಿಗೆ ಎಂಟ್ರಿನೇ ಕೊಡ್ತಿಲ್ಲ ಅಂತ ಚಿಕ್ಕಬಳ್ಳಾಪುರದ ಸಬ್ಬೇನಹಳ್ಳಿ ರೈತ ಜಗದೀಶ್ಗೆ ಬೈದು ಕಳಿಸ್ತಿದ್ದಾರಂತೆ. 6 ಎಕರೆ ಜಮೀನಿನಲ್ಲಿ ಜಗದೀಶ್ ದ್ರಾಕ್ಷಿ ಬೆಳೆದಿದ್ದು ಹೊರ ರಾಜ್ಯಗಳಿಗೆ ಕೊಂಡೊಯ್ದು ಮಾರಕ್ಕಾಗ್ತಿಲ್ಲ. ಹೀಗಾಗಿ ಚಿಕ್ಕ ಚಿಕ್ಕ ಬಾಕ್ಸ್ ಮೂಲಕ ಬೆಂಗಳೂರಿಗೆ ತಂದು 100ರಿಂದ 120 ಬಾಕ್ಸ್ ಮಾರಾಟಕ್ಕೆ ಯತ್ನ ಮಾಡ್ತಿದ್ರು. ಅಧಿಕಾರಿಗಳು ಮಾತ್ರ ನಿಮ್ಮ ಜಿಲ್ಲೆ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಹೇಳ್ತಿದಾರಂತೆ. ರೈತರ ಕಷ್ಟಕ್ಕೆ ಆರ್ಥಿಕ ನೆರವು ಬೇಡ, ಸಬ್ಸಿಡಿ ಬೇಡ, ನಮಗೆ ಮಾರಾಟಕ್ಕೆ ಅವಕಾಶ ಕಲ್ಪಿಸಿಕೊಟ್ರೆ ಸಾಕು ಅಂತ ಹೇಳಿ ಈಗ ರೈತರು ಮನವಿಯನ್ನ ಮಾಡ್ತಿದ್ದಾರೆ. ನೀನ್ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇಲ್ಲಿಗೆ ಯಾಕೆ ಬಂದೆ? ಇಲ್ಲೇನು ಕೆಲಸ? ನೀನು ಅಲ್ಲೇ ಮಾರ್ಕೋ, ಇಲ್ಲಿ ಯಾಕೆ ಬಂದೆ? ಇಲ್ಲಿ ಪೊಲೀಸ್ ಎಲ್ಲ ಅಡ್ಡ ಹಾಕ್ತಾರೆ. 100 ಬಾಕ್ಸ್ಗೆ ನಾವು ಗುಡ್ಸ್ ವೆಹಿಕಲ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದೇ ಬಾಡಿಗೆಗೆ ತಗೊಂಡ್ರೆ 2,000-3,000 ಬಾಡಿಗೆನೇ ಕೊಡಬೇಕು. ಇನ್ನು ನಾವು ಸಂಪಾದನೆ ಮಾಡಿ ಬಾಡಿಗೆ ಕೊಟ್ಟರೆ ನಾವು ತಿನ್ನೋದು. ಕೊರೋನಾ ಮಟ್ಟ ಹಾಕೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ದಿಟ್ಟ ಹೆಜ್ಜೆ ಇಡೋದಕ್ಕೆ ಮುಂದಾಗಿದ್ದಾರೆ. PMO ಅಂದ್ರೆ ಪ್ರಧಾನಮಂತ್ರಿ ಕಚೇರಿ ದೇಶದಾದ್ಯಂತ ಜಿಲ್ಲಾವಾರು ಮಾಹಿತಿ ತರಿಸ್ಕೊಳ್ತಿದ್ದಾರೆ. ನೇರವಾಗಿ ಜಿಲ್ಲಾಧಿಕಾರಿಗಳಿಂದ PMOಗೆ ಮಾಹಿತಿ ತಲುಪ್ತಾ ಇದೆ. ಸೋಂಕು ಹರಡುವಿಕೆಯ ಪ್ರಮಾಣದ ಬಗ್ಗೆ ಮಾಹಿತಿಯನ್ನು ತರಿಸ್ಕೊಳ್ತಿದ್ದಾರೆ. ಮಾಹಿತಿ ಆಧರಿಸಿ ವಲಯ ಗುರುತಿಸ್ತಾ ಇರುವಂತಹ PMO ಅವುಗಳಿಗೆ ಕೆಂಪು, ಹಳದಿ, ಹಸಿರು ವಲಯಗಳಾಗಿ ಗುರುತಿಸ್ತಾ ಇದ್ದಾರೆ. ಹೈ ಅಲರ್ಟ್ ಝೋನ್, ಅಲರ್ಟ್ ಝೋನ್ ಮತ್ತು ಸೇಫ್ ಝೋನ್ಗಳಾಗಿ ಪ್ರತಿ ಜಿಲ್ಲೆಯನ್ನು ವಿಂಗಡಿಸಲಾಗ್ತಾ ಇದೆ. ಈಗಾಗಲೇ ಬಹುತೇಕ ಜಿಲ್ಲೆಗಳ ಮಾಹಿತಿ ಸಂಗ್ರಹ ಆಗಿದೆ. ಇವತ್ತು ಎಲ್ಲ ಪ್ರಕ್ರಿಯೆ ಅಂತಿಮಗೊಳ್ತಾ ಇದೆ. ಈ ಪ್ರಕ್ರಿಯೆ ಆದಮೇಲೆ ಲಾಕ್ಡೌನ್ 2.0 ಸ್ವರೂಪ ಹೇಗಿರುತ್ತೆ ಅನ್ನೋದನ್ನ
ಘೋಷಣೆ ಮಾಡಲಾಗುತ್ತೆ. ಇಡೀ ದೇಶ ಲಾಕ್ಡೌನ್ ಆಗಿದ್ರು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ರೆಸಾರ್ಟ್ ಓಪನ್ ಆಗಿತ್ತು. ಲಾಕ್ಡೌನ್ ನಿಯಮ ಗಾಳಿಗೆ ತೂರಿ ಬೆಂಗಳೂರಿನ ಪ್ರವಾಸಿಗರಿಗೆ ರೆಸಾರ್ಟ್ನಲ್ಲಿ ಆತಿಥ್ಯ ನೀಡಲಾಗಿತ್ತು. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡಿತ್ತು. ಈ ವರದಿ ಇಂಪ್ಯಾಕ್ಟ್ ಆಗಿದ್ದು ತೊಂಡೂರಿನಲ್ಲಿರುವ ಪ್ಯಾಡಿಂಗ್ಟನ್ ರೆಸಾರ್ಟ್ಗೆ ಸೋಮವಾರಪೇಟೆ ತಹಶೀಲ್ದಾರ್ ಬೀಗ ಹಾಕಿದ್ದಾರೆ. ಇನ್ನು ಪ್ಯಾಡಿಂಗ್ಟನ್ ರೆಸಾರ್ಟ್ನಲ್ಲಿ 3 ದಿನಗಳಿಂದ ಶ್ರೀಮಂತರ ಪಾರ್ಟಿ ಜೋರಾಗಿತ್ತು. ಈ ಬಗ್ಗೆ ಸ್ಥಳೀಯರು ಸುರ್ಟಿಕೊಪ್ಪ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ರು. ದೂರು ಆಧರಿಸಿ ಬೆಂಗಳೂರಿನ 6 ಜನರ ಜೊತೆ ಜೀಪ್ ಚಾಲಕ ಸ್ವಾಮಿ ವಿರುದ್ಧ ಕೇಸ್ ದಾಖಲಾಗಿ ಅವರನ್ನು ವಶಕ್ಕೆ ಪಡೆಯಲಾಗಿತ್ತು. ರೆಸಾರ್ಟ್ನಲ್ಲಿ ಬೈಸಿಕಲ್ ರೈಡ್, ಜೀಪ್ ರೈಡ್ ಮಾಡ್ತಾ ಮೋಜು ಮಸ್ತಿ ಮಾಡ್ತಾ ಇದ್ದವರು ಊರಿನವರಿಗೆ ನಾವು ಸ್ಥಳೀಯರು ಅಂತ ಸುಳ್ಳು ಹೇಳಿದ್ರಂತೆ. ಬೆಂಗಳೂರಿನ ಪಾದರಾಯನಪುರ ಬಾಪೂಜಿ ನಗರ ವಾರ್ಡ್ ಸೀಲ್ ಡೌನ್ ಆಗಿದೆ. 2 ವಾರ್ಡ್ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ. 2 ವಾರ್ಡ್ಗಳ ಪ್ರತಿ ಗಲ್ಲಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ. ಒಂದು ರೀತಿ ಹದ್ದಿನ ಕಣ್ಣಿಡಲಾಗಿದೆ. ಹೊರಗಡೆ ಓಡಾಡೋರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಆದರೆ ಜನ ಮಾತ್ರ ಓಡಾಟ ನಿಲ್ಲಿಸಲಿಲ್ಲ. ತರಕಾರಿ ದಿನಸಿ ವಸ್ತುಗಳನ್ನು ತೆಗೆದುಕೊಳ್ಳೋ ನೆಪದಲ್ಲಿ ಸುಮ್ಮನೆ ಜನ ಕೂಡ ಸುತ್ತಾಡ್ತಿದ್ದಾರೆ. ಕೇವಲ ಹೆಸರಿಗಷ್ಟೇ ಸೀಲ್ ಡೌನ್ ಇದ್ದಾಗ ಕಾಣಿಸ್ತಾ ಇದೆ. ಬಿಬಿಎಂಪಿ ಸೀಲ್ ಡೌನ್ ಆದೇಶಕ್ಕೆ ಕಿಮ್ಮತ್ ಕೂಡ ಅಂದರೆ ಬೆಲೆ ಕೂಡ ಕೊಡ್ತಾ ಇಲ್ಲ ಸಾರ್ವಜನಿಕರು. ಎಂದಿನ ಹಾಗೆ ಜೀವನ ನಡೆಸ್ತಾ ಇದ್ದಾರೆ. ರಸ್ತೆಗಳು ಬಂದ್ ಮಾಡಿದ್ರು ಕೂಡ ಸಣ್ಣ ಪುಟ್ಟ ದಾರಿಗಳಲ್ಲಿ ಜನ ಓಡಾಡ್ತಿದ್ದಾರೆ. ಬೈಕು ಆಟೋಗಳ ಓಡಾಟ ಕೂಡ ಇದೆ. ಇನ್ನು ಬೆಂಗಳೂರಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗಿದೆ. ಸೀಲ್ ಡೌನ್ಗೂ ಕೂಡ ಜನ ಕ್ಯಾರೆ ಅಂತಿಲ್ಲ. ಹೀಗಾಗಿ ಬಿಬಿಎಂಪಿ ಆಯುಕ್ತ ಅನಿಲ್ ಕುಮಾರ್ ಅವರಿಂದ ತುರ್ತು ಸಭೆ ನಡೆಸುತ್ತಿದ್ದಾರೆ. ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸೌಮೇಂದ್ರ ಮತ್ತು ಕೇಂದ್ರ ವಿಭಾಗದ ಡಿಸಿಪಿ ಚೇತನ್ ಸಿಂಗ್ ರಾಠೋರ್ ಸೇರಿದಂತೆ ಆರೋಗ್ಯಾಧಿಕಾರಿಗಳು ಕೂಡ ಈ ಸಭೆ ನಡೆಸುತ್ತಿದ್ದಾರೆ. ಮುಂದೆ ನಗರದಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಅವರು ಚರ್ಚೆ ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಕಾರ್ಮಿಕರ ಊಟದಲ್ಲೂ ರಾಜಕೀಯ ನಡೀತಾ ಇದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿ ತನಿಖೆಗೆ ಒತ್ತಾಯಿಸಿದ್ದಾರೆ. ಹಾಲು, ಧಾನ್ಯ, ತರಕಾರಿ ವಿತರಣೆಯಲ್ಲಿ ರಾಜಕೀಯ ನಡೀತಿದೆ. ಸರ್ಕಾರ ಕೊಡ್ತಿರೋ ಆಹಾರ ದಿನಸಿ ಪ್ಯಾಕೆಟ್ಗಳ ಮೇಲೆ ಬಿಜೆಪಿ ಸಿಂಬಲ್ ಬಳಕೆ ಮಾಡಲಾಗಿದೆ. ಕಾರ್ಮಿಕ ಇಲಾಖೆ ಯೋಜನೆಯಲ್ಲಿ ರಾಜಕೀಯ ನಡೀತಿದೆ. ಬಿಜೆಪಿ ಆರ್ಎಸ್ಎಸ್ಗೆ ಹಂಚಿಕೆ ಹೊಣೆ ನೀಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಸರ್ಕಾರಕ್ಕೆ ಸಂಬಂಧಪಡದವರಿಗೆ ಯಾಕೆ ಹೊಣೆ ನೀಡಲಾಗಿದೆ ಅಂತ ಪ್ರಶ್ನಿಸಿ ಟ್ವೀಟ್ ಮಾಡಿದ್ದಾರೆ. ಆಯಾ ಕ್ಷೇತ್ರಗಳಲ್ಲಿ ಮತದಾರರ ಓಲೈಕೆಗೆ ಯತ್ನ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಸಾವಿರಾರು ಕಾರ್ಮಿಕರ, ಅಸಂಘಟಿತ ಕ್ಷೇತ್ರದ ಕಾರ್ಮಿಕರ ಮತಗಳ ಓಲೈಕೆಗೆ ಯತ್ನಿಸಲಾಗುತ್ತಿದೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಸುಮಾರು 30 ಲಕ್ಷ ಕಟ್ಟಡ ಕಾರ್ಮಿಕರು ಸೇರಿದಂತೆ ಇತರೆ ಕಾಮಗಾರಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿದ್ದಾರೆ. ಬೆಂಗಳೂರಲ್ಲಿ ಸುಮಾರು 15 ಲಕ್ಷ ಕಾರ್ಮಿಕರಿದ್ದಾರೆ. ಕಾರ್ಮಿಕ ಇಲಾಖೆಯ ಯೋಜನೆಯ ದುರುಪಯೋಗವಾಗುತ್ತಿದೆ. ಬಿಜೆಪಿ ಶಾಸಕರು, ಕಾರ್ಪೊರೇಟರ್ಗಳು ಸಿಎಂ ಮೇಲೆ ಒತ್ತಡ ಹೇರಿ ಯೋಜನೆಗಳನ್ನು ತಮ್ಮ ಪಾಲಿಕೆಗೆ ವರ್ಗಾಯಿಸುವಂತೆ ಒತ್ತಡ ಹಾಕ್ತಿದ್ದಾರೆ. ಜನರ ಸೇವೆಯಲ್ಲೂ ರಾಜಕೀಯ ಲಾಭ ನಷ್ಟದ ಲೆಕ್ಕ ಹಾಕ್ತಿದ್ದಾರೆ. ಕೆಲವರು ಜಾತಿ ಧರ್ಮವನ್ನ ವಿಚಾರಿಸುತ್ತಿದ್ದಾರೆ. ಬಾಂಗ್ಲಾದೇಶದವರು ಅಂತ ಬಿಜೆಪಿಯವರು ಸಾಮಗ್ರಿ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಕಾರ್ಮಿಕ ಇಲಾಖೆ ನೀಡಿದ್ದ ಆಹಾರ ಪೊಟ್ಟಣಗಳ ಮೇಲೆ ಅರವಿಂದ ಲಿಂಬಾವಳಿ ತಮ್ಮ ಫೋಟೋ ಹಾಕಿ ತಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ವಿತರಣೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಅಕ್ಷಯ ಪಾತ್ರ ಯೋಜನೆಗೆ ನೀಡಿದ್ದ ಆಹಾರ ಕಿಟ್ಗಳನ್ನು ತಾವೇ ವಿತರಣೆ ಮಾಡಿದ್ದು ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿಯ ಅರವಿಂದ ಲಿಂಬಾವಳಿ ವಿರುದ್ಧ ಕಾಂಗ್ರೆಸ್ ನಾಯಕರು ಕೂಡ ದೂರು ಕೊಟ್ಟಿದ್ದಾರೆ. ಸ್ವತಃ ಸ್ವಂತ ದುಡ್ಡಿನಲ್ಲಿ ಬೇಕಾದರೆ ಕಿಟ್ ಹಂಚಲಿ ಅಂತ ಡಿಕೆಶಿ ಗರಂ ಆಗಿದ್ದಾರೆ. ಸಿದ್ದರಾಮಯ್ಯ ಹಾಗೂ HDK ಕೂಡ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಆದರೆ ಬಿಜೆಪಿಯ ಎಲ್ಲ ಆರೋಪಗಳಿಗೆ ಅರವಿಂದ ಲಿಂಬಾವಳಿ ತಮ್ಮ ಮೇಲಿನ ಆರೋಪವನ್ನು ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ಇದು ಆರೋಪಗಳು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸರ್ಕಾರ ಯೋಚನೆ ಮಾಡೋಕ್ಕಿಂತ ಮುಂಚೆ ನಾನು ಶುರು ಮಾಡಿರ್ತಕ್ಕಂಥದ್ದು ನನ್ನ ಕಡೆಯಿಂದ ವಿತರಣೆ ಆಗಿರ್ತಕ್ಕಂಥ ಭಾಗ 1. ಭಾಗ 2 ನಮಗೆ ಕೆಲವು ಸಂಘ ಸಂಸ್ಥೆಗಳು ಕೊಟ್ಟಿರ್ತಕ್ಕಂಥ ಫುಡ್ ಕಿಟ್ಗಳು. ಭಾಗ 3 ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಕೊರೋನಾಗೆ ಸಂಬಂಧಪಟ್ಟಂತಹ ಪ್ರಮುಖ 10 ಸುದ್ದಿಗಳನ್ನು ನೋಡೋದು ಬಾಕಿ ಇದೆ. ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇವತ್ತಿನ 30 ನಿಮಿಷದ 30 ಸುದ್ದಿಗಳಿಗೆ ಮತ್ತೆ ಸ್ವಾಗತ. ಲೆಟ್ಸ್ ಮೂವ್ ಆನ್. ಮುಂದಿನ ಸುದ್ದಿಗೆ ಹೋಗೋಣ. ವಿಜಯಪುರದಲ್ಲಿ ವೃದ್ಧೆಗೆ ಕೊರೋನಾ ದೃಢಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯವರಿಂದಲೇ ಮಾಹಿತಿ ಮುಚ್ಚು ಹಾಕುವ ಯತ್ನ ಕೂಡ ನಡೆದಿದೆ. ಜಿಲ್ಲಾಡಳಿತಕ್ಕೆ ಸರಿಯಾದ ಮಾಹಿತಿ ನೀಡದ ಆರೋಪದಡಿ ಕುಟುಂಬಸ್ಥರ ಮೊಬೈಲ್ಗಳನ್ನು ಜಿಲ್ಲಾಡಳಿತ ಸೀಸ್ ಮಾಡಿದೆ. ಮೊಬೈಲ್ ಕಾಲ್ ಹಿಸ್ಟ್ರಿ ಡಿಲೀಟ್ ಮಾಡಿದ್ದ ಕುಟುಂಬಸ್ಥರ ನಡೆ ಖಂಡಿಸಿ ಪೊಲೀಸರು ಮೊಬೈಲ್ ಸೀಸ್ ಮಾಡಿದ್ದಾರೆ. ಇನ್ನು ಮೃತ ವೃದ್ಧೆ ಕುಟುಂಬದ ಟ್ರಾವೆಲ್ ಹಿಸ್ಟ್ರಿ ಪತ್ತೆಗೆ ಜಿಲ್ಲಾಡಳಿತ ಮುಂದಾಗಿದೆ. ವಿಜಯಪುರದಲ್ಲಿ 6 ಜನರಿಗೆ ಸೋಂಕು ದೃಢಪಟ್ಟಿದ್ದು ಸೋಂಕಿನ ಮೂಲ ಪತ್ತೆಯಾಗಿಲ್ಲ. ಒಂದೇ ಕುಟುಂಬದ 5 ಸೋಂಕು ತಗುಲಿದೆ. ಮಹಾರಾಷ್ಟ್ರದಿಂದ ಸೋಂಕು ತಗುಲಿರುವ ಶಂಕೆ ಕೂಡ ವ್ಯಕ್ತವಾಗಿದ್ದು ಸೋಂಕಿನ ಮೂಲ ಹುಡುಕಲಾಗ್ತಾ ಇದೆ. ವಿಜಯಪುರದಲ್ಲಿ ಸೋಂಕಿತೆಯ ಪತಿಯ ಸಾವನ್ನಪ್ಪಿದ್ದು ವೈದ್ಯಕೀಯ ಶಿಷ್ಟಾಚಾರದಂತೆ ಇಂದು ಬೆಳಗ್ಗೆ 4 ಗಂಟೆಗೆ ಅಂತ್ಯಕ್ರಿಯೆ ನಡೆಸಲಾಗಿದೆ. ಇನ್ನು ವಿಜಯಪುರಕ್ಕೆ ಭೇಟಿ ನೀಡಿದ ಸಚಿವೆ ಶಶಿಕಲಾ ಜೊಲ್ಲೆ ಸಭೆ ಮಾಡಿ ಮಾಹಿತಿ ಪಡ್ಕೊಂಡ್ರು.
ಕೊರೋನಾ ಸೋಂಕಿನ ಭೀತಿ ನಡುವೆಯೂ ಮೈಸೂರಿನ ಎಪಿಎಂಸಿ ತೆರೆಯೋದಕ್ಕೆ ಜಿಲ್ಲಾಡಳಿತ ಅನುಮತಿ ಕೊಟ್ಟಿದೆ. ಆದರೆ ಎಪಿಎಂಸಿಯಲ್ಲಿ ಶೌಚಾಲಯ ಸ್ವಚ್ಛವಾಗಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಎಪಿಎಂಸಿ ಆಡಳಿತ ಮಂಡಳಿಗೆ ಮನವಿ ಸಲ್ಲಿಸಿದ್ರು. ದಲ್ಲಾಳಿಗಳು ಮಾಡಿಕೊಂಡ ಮನವಿಗೆ ಎಪಿಎಂಸಿ ಆಡಳಿತ ಮಂಡಳಿ ಸ್ಪಂದಿಸಲಿಲ್ಲ ಅನ್ನುವ ಕಾರಣಕ್ಕೆ ದಲ್ಲಾಳಿಗಳು ಇವತ್ತಿಂದ ವ್ಯಾಪಾರವನ್ನೇ ಬಂದ್ ಮಾಡಿದ್ದಾರೆ. ಎಪಿಎಂಸಿ ಅಧ್ಯಕ್ಷ ಪ್ರಭುಸ್ವಾಮಿ ವಿರುದ್ಧ ರೈತರು, ದಲ್ಲಾಳಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಇಡೀ ಎಪಿಎಂಸಿಯಲ್ಲಿ ತರಕಾರಿ ವ್ಯಾಪಾರ ಬಂದ್ ಆಗಿದೆ. ಎಪಿಎಂಸಿ ಮೇಲುಸ್ತುವಾರಿ ಅಧಿಕಾರಿ ರಮೇಶ್ ನಡಿಗೆ ಬೇಸರ ವ್ಯಕ್ತವಾಗಿದೆ. ವಾರದಿಂದ ರಜೆಯಲ್ಲಿರುವ ಅಧಿಕಾರಿ ರಮೇಶ್ ಹಾಗೂ ಎಪಿಎಂಸಿ ಅಧ್ಯಕ್ಷ ಪ್ರಭುಸ್ವಾಮಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದಲ್ಲಾಳಿಗಳು, ಅಧಿಕಾರಿಗಳ ಈ ಕಿತ್ತಾಟದಿಂದ ಮೈಸೂರು ಎಪಿಎಂಸಿ ಬಂದ್ ಆಗಿದೆ. ಎಪಿಎಂಸಿ ಬಂದ್ ಆಗಿದ್ರಿಂದ ತರಕಾರಿ ಕೊಂಡುಕೊಳ್ಳುವವರಿಲ್ಲದೆ ರೈತರು ಕಂಗಾಲಾಗಿದ್ದಾರೆ. ತಂದ ಬೆಳೆಗಳನ್ನೆಲ್ಲ ರೈತರು ಮಾರುಕಟ್ಟೆಯಲ್ಲೇ ಸುರಿದು ಹಾಕುತ್ತಿದ್ದಾರೆ. ಎಪಿಎಂಸಿಗೆ ತಂದ ತರಕಾರಿಗಳು ಜಾನುವಾರುಗಳ ಪಾಲಾಗ್ತಿವೆ. ಬೆಳೆದ ಬೆಳೆಯನ್ನ ಮಾರುಕಟ್ಟೆಗೆ ತಂದ ರೈತರು ಬಾಡಿಗೆ ಹಣವೂ ಬಾರದೆ ಈಗ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ದೇಶದ ಎಲ್ಲಾ ಕಡೆ ಕೊರೋನಾ ಹೆಚ್ಚಾಗಿ ಹರಡ್ತಾ ಇದೆ. ಹೀಗಾಗಿ ಹೊಸದಾಗಿ ಹಾಟ್ಸ್ಪಾಟ್ ಪ್ರದೇಶಗಳನ್ನು ಗುರುತು ಮಾಡಲಾಗಿದೆ. 140 ಜಿಲ್ಲೆಗಳನ್ನು ಹಾಟ್ಸ್ಪಾಟ್ ಅಂತ ಗುರುತಿಸಲಾಗಿದೆ. ಕೋವಿಡ್-19 ಸೋಂಕಿಗೆ ದೇಶದ 300 ಜಿಲ್ಲೆಗಳು ತುತ್ತಾಗಿವೆ. ದೇಶದ 60 ಜಿಲ್ಲೆಗಳಲ್ಲಿ 15ಕ್ಕಿಂತ ಹೆಚ್ಚು ಸೋಂಕಿತರಿದ್ದಾರೆ. ಮಹಾರಾಷ್ಟ್ರದ 8 ಜಿಲ್ಲೆಗಳಲ್ಲಿ ತೀವ್ರವಾಗಿ ಹರಡಿದ ಸೋಂಕು ಹರಡ್ತಾ ಇದೆ. ಇನ್ನು ಕೊರೋನಾ ಹಿನ್ನೆಲೆ ದೇಶದಾದ್ಯಂತ ಲಾಕ್ಡೌನ್ ಆಗ್ತಾ ಇದೆ. ವಿದೇಶಿಯರ ವೀಸಾ ಅವಧಿಯನ್ನ ಏಪ್ರಿಲ್ 30ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಭಾರತದಲ್ಲಿ ಸಿಕ್ಕಾಕೊಂಡವರ ವೀಸಾ ಅವಧಿ ವಿಸ್ತರಿಸಲಾಗಿದೆ. ಇದರೊಂದಿಗೆ ಲಾಕ್ಡೌನ್ ವಿಸ್ತರಣೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ಕೇಸ್ಗಳನ್ನು ಸುಪ್ರೀಂ ಕೋರ್ಟ್ ಮುಂದೂಡಿದೆ. 4 ವಾರ ಯಾವುದೇ ಕೇಸ್ ವಿಚಾರಣೆ ಇಲ್ಲ ಅಂತ ಅಧಿಕೃತವಾಗಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಗದಗ ಜಿಲ್ಲೆಯಲ್ಲಿ 80 ವರ್ಷದ ವೃದ್ಧೆ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಂಗನವಾಡಿಯನ್ನ ಕಂಟೋನ್ಮೆಂಟ್ ಪ್ರದೇಶ ಅಂತ ಘೋಷಣೆ ಮಾಡಲಾಗಿದೆ. ರಂಗನವಾಡಿ ಪ್ರದೇಶದಲ್ಲಿ ಬೇಕಾಬಿಟ್ಟಿ ಓಡಾಡುವಂತಿಲ್ಲ. ಪೊಲೀಸ್ ಇಲಾಖೆಯ ಕಣ್ಗಾವಲಿನಲ್ಲಿ ಕಂಟೋನ್ಮೆಂಟ್ ಪ್ರದೇಶ ಇರಲಿದೆ. ಡ್ರೋನ್ ಕ್ಯಾಮೆರಾ ಬಳಸಿ ಸಾರ್ವಜನಿಕರ ಚಲನವಲನಗಳ ಮೇಲೆ ನಿಗಾ ಇಡಲಾಗುತ್ತೆ. ಇನ್ನು ವಿನಾಕಾರಣ ಮನೆಯಿಂದ ಹೊರಗಡೆ ಬಂದ್ರೆ ಪೊಲೀಸರಿಂದ ಸಾಕಷ್ಟು ಎಚ್ಚರಿಕೆಯನ್ನ ನೀಡಲಾಗುತ್ತೆ. ಮಾಸ್ಕ್ ಧರಿಸದೆ ರಸ್ತೆಗೆ ಬಂದ್ರೆ ಬಸ್ಗೆ ಹೊಡೆಸುವ ಶಿಕ್ಷೆಯನ್ನ ನೀಡಲಾಗುತ್ತೆ. ಗದಗ ಜಿಲ್ಲೆಯ ಮಾರನ ಬಸರಿ ಹಾಗೂ ಜಕ್ಕಲಿ ಗ್ರಾಮದಲ್ಲಿ ಶಿಕ್ಷೆ ಕೊಡ್ತಾ ಇದ್ದಾರೆ. ಆಶಾ ಕಾರ್ಯಕರ್ತೆಯರು ತಮ್ಮ ಕೈಯಲ್ಲಿ ಲಾಠಿ ಹಿಡಿದು ಈಗ ಅಲ್ಲಿನ ಜನರಿಗೆ ಬಸ್ಗೆ ಹೊಡೆಸಿದ್ದಾರೆ. ಲಾಕ್ಡೌನ್ ಇಂದ ಕ್ರೈಮ್ ರೇಟ್ ಇಳಿಕೆ ಆಗಿದೆ. ಎಣ್ಣೆ ಸಿಗದೇ ಇರೋದ್ರಿಂದ ಡ್ರಂಕ್ ಅಂಡ್ ಡ್ರೈವ್ ಪ್ರಕರಣಗಳು ಕೂಡ ಇಲ್ವೇ ಇಲ್ಲ. ಆದರೆ ಲಾಕ್ಡೌನ್ ಸಂದರ್ಭದಲ್ಲಿ ಕೌಟುಂಬಿಕ ಕಲಹ ಹೆಚ್ಚಳವಾಗ್ತಾ ಇದೆಯಂತೆ. ಮನೆಯಲ್ಲೇ ಇರೋದ್ರಿಂದ ಅತ್ತೆ ಸೊಸೆ ನಡುವೆ ಮನಸ್ತಾಪ ಹೆಚ್ಚಾಗ್ತಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ನಿತ್ಯ ಫ್ಯಾಮಿಲಿ ಫೈಟಿಂಗ್ ಜೋರಾಗಿ ನಡೀತಿದೆಯಂತೆ. ಪತಿ ಪತ್ನಿ, ಅತ್ತೆ ಸೊಸೆ, ಮನೆ ಮಂದಿ ನಡುವೆ ಜಗಳ ಹೆಚ್ಚಾಗಿದೆಯಂತೆ. ಕೌಟುಂಬಿಕ ಕಲಹದ ಬಗ್ಗೆ ವನಿತಾವಾಣಿ ಸಹಾಯವಾಣಿಗೆ ನಿತ್ಯ ಕಂಪ್ಲೇಂಟ್ಗಳು ಬರ್ತಾ ಇದೆಯಂತೆ. ವನಿತಾ ಸಹಾಯವಾಣಿಗೆ ದಿನನಿತ್ಯ ದೂರುಗಳ ಸುರಿಮಳೆ ಆಗ್ತಾ ಇದ್ದು ಪ್ರತಿನಿತ್ಯ 30ಕ್ಕೂ ಹೆಚ್ಚು ಅಧಿಕ ಕರೆಗಳು ಬರ್ತಾ ಇದೆ. 2 ಪಾಳಿಯಲ್ಲಿ ವನಿತಾವಾಣಿ ಸಹಾಯವಾಣಿಯಲ್ಲಿ ಫೋನ್ ಮೂಲಕನೇ ಅವರಿಗೆ ಕೌನ್ಸಿಲಿಂಗ್ ನಡೆಸಲಾಗ್ತಾ ಇದೆ. ಇನ್ನುಳಿದ ಪ್ರಮುಖ 5 ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಸಾಲಿನಲ್ಲಿ ಮುಂದಿನ ಸುದ್ದಿಗೆ ನಿಮ್ಮ ಮುಂದೆ ಇಡ್ತಾ ಇದೀವಿ ನಾವು. ಲಾಕ್ಡೌನ್ ಟೈಮ್ನಲ್ಲಿ ಮನೆಯಲ್ಲೇ ಕುಳಿತು ಇಡೀ ಜಗತ್ತನ್ನೇ ನೋಡಬಹುದು. ಪ್ರವಾಸ ಮಾಡಿದ ಅನುಭವ ಪಡೆಯೋದಕ್ಕೆ ಹೊಸ ಆ್ಯಪ್ ಸಿದ್ಧವಾಗಿದೆ. ಪ್ರವಾಸೋದ್ಯಮ ಇಲಾಖೆಯ ಸಹಕಾರದೊಂದಿಗೆ ಡಿಜಿ ಟೂರ್ ಆ್ಯಪ್ ರೆಡಿಯಾಗಿದೆ. ಆಡಿಯೋ ವಿಡಿಯೋ ಮೂಲಕ ಐತಿಹಾಸಿಕ ಸ್ಥಳ ಪರಿಚಯವಾಗಲಿದೆ. ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿರುವಂತಹ ಹಂಪಿಯನ್ನು ಕೂಡ ಕಣ್ತುಂಬಿಕೊಳ್ಳಬಹುದು. ಕ್ಲಿಕ್ ಮಾಡಿ ಇಂಚಿಂಚು ಮಾಹಿತಿ ಜೊತೆ ದೃಶ್ಯ ನೋಡಬಹುದು. 360 ಡಿಗ್ರಿಯಲ್ಲಿ ನಿಮಗೆ ಬೇಕಾದಂತಹ ಸ್ಥಳದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಮಾರುಕಟ್ಟೆ ಜನನಿಬಿಡ ಪ್ರದೇಶಗಳಲ್ಲಿ ಕೊರೋನಾ ಕಂಟ್ರೋಲ್ಗಾಗಿ ಈಗಾಗಲೇ ಟನಲ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಕೊರೋನಾ ಟನಲ್ನಿಂದಲೇ ಸಮಸ್ಯೆ ಶುರುವಾಗ್ತಿದೆಯಂತೆ. ಸೋಂಕು ನಿವಾರಕ ಟನಲ್ನಿಂದ ಆರೋಗ್ಯ ಸಮಸ್ಯೆ ಉಲ್ಬಣ ಆಗ್ತಾ ಇದ್ದು ತಮಿಳುನಾಡಿನಲ್ಲಿ ಟನಲ್ ಸ್ಥಗಿತಗೊಳಿಸಲಾಗಿದೆ. ಈ ಟನಲ್ನಿಂದಾಗುವ ಸ್ಪ್ರೇಯಿಂದ ವೈರಸ್ ನಾಶ ಕಷ್ಟ ಆಗುತ್ತಂತೆ. ಈ ಬಗ್ಗೆ ವೈಜ್ಞಾನಿಕವಾಗಿ ಇನ್ನೂ ಕೂಡ ದೃಢಪಟ್ಟಿಲ್ಲ. ಹೀಗಾಗಿ WHO ಕೂಡ ಟನಲ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಟನಲ್ನಿಂದ ಕೆಮ್ಮು, ಕಣ್ಣಿನ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ತಾ ಇವೆ. ಹೀಗಾಗಿ ತಮಿಳುನಾಡಿನಾದ್ಯಂತ ಈ ಸೋಂಕು ನಿವಾರಕ ಟನಲ್ಗಳನ್ನ ಸ್ಥಗಿತಗೊಳಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನಾಡಿ ಅದು ನೇತ್ರಾವತಿ ನದಿ. ನೇತ್ರಾವತಿ ನದಿಗೆ ಕೊರೋನಾ ವರದಾನವಾಗಿದೆ. ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿ ಶುದ್ಧವಾಗಿ ಹರಿತಾ ಇದ್ದಾಳೆ. ಪ್ರತಿ ವರ್ಷ ಪ್ರವಾಸಿಗರಿಂದ ಮಲಿನವಾಗುತ್ತಿದ್ದ ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಮೊದಲ ಬಾರಿ ನೇತ್ರಾವತಿ ಶುದ್ಧವಾಗಿ ಹರಿತಿದ್ದಾಳೆ. ನೇತ್ರಾವತಿ ನದಿಯಲ್ಲಿ ನೀರು ಕಾಗೆಗಳು ವಿಹರಿಸ್ತಾ ಇದೆ. ಇವತ್ತು ಬಿಸು ಸಂಕ್ರಮಣ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಆರಂಭವಾಗಬೇಕಾಗಿದ್ದ ಧರ್ಮಸ್ಥಳ ಜಾತ್ರಾ ಮಹೋತ್ಸವ ಕೂಡ ರದ್ದಾಗಿದೆ. ಸುಮ್ಮನೆ ರಸ್ತೆಯಲ್ಲಿ ಓಡಾಡೋರಿಗೆ ಹಾವೇರಿ ಜಿಲ್ಲೆ ಹಂಸಭಾವಿ ಠಾಣೆಯ ಎಎಸ್ಐ ಅಸಾದಿ ಬಸ್ಗೆ ಶಿಕ್ಷೆ ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಚಿಕ್ಕೇರೂರು ಗ್ರಾಮದಲ್ಲಿ ಬೇಕಾಬಿಟ್ಟಿ ಓಡಾಡೋರಿಗೆ ಈ ಶಿಕ್ಷೆಯಾಗಿದೆ. ವಾಹನಗಳನ್ನು ರಸ್ತೆಗಿಳಿಸೋರಿಗೆ ಬಸ್ಗೆ ಹೊಡೆಸಿದ್ದಾರೆ ಪಿಎಸ್ಐ.
ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸದಾ ಮುಂದಿರುತ್ತೆ ರಿಲಯನ್ಸ್ ಸಂಸ್ಥೆ. ರಿಲಯನ್ಸ್ ಫೌಂಡೇಶನ್ಸ್ ವತಿಯಿಂದ ದೇಶದ ಹಲವು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಇದೀಗ ದೇಶದುದ್ದಕ್ಕೂ ಕೆಂಗಣ್ಣು ಕಾರಿರೋ ಕೊರೋನಾ ಕಂಟ್ರೋಲ್ಗೆ ರಿಲಯನ್ಸ್ ಸಂಸ್ಥೆ ಸಹಾಯದ ಹಸ್ತವನ್ನು ಚಾಚಿದೆ. ರಿಲಯನ್ಸ್ ಮುಖ್ಯಸ್ಥರಾದ ಶ್ರೀ ಮುಖೇಶ್ ಅಂಬಾನಿ ಅವರು ಅಸ್ಸಾಂ ರಾಜ್ಯಕ್ಕೆ 10,000 PPE ಕಿಟ್ಗಳನ್ನು ಕೊಟ್ಟಿದ್ದಾರೆ. PPE ಕಿಟ್ ಸ್ವೀಕರಿಸಿದ ಅಸ್ಸಾಂ ಸರ್ಕಾರ ರಿಲಯನ್ಸ್ ಸಂಸ್ಥೆಗೆ ಧನ್ಯವಾದ ಸಲ್ಲಿಸಿದೆ. ರಾಜ್ಯದಲ್ಲಿ ಈಗ ಮತ್ತೊಂದು ಕೊರೋನಾಗೆ ಬಲಿಯಾಗಿದೆ ಅನ್ನುವಂತಹ ಸುದ್ದಿ ಬರ್ತಾ